ಟಾಪ್ ಟೆರೇಸ್ ಅಲ್ಲಿ ದಾಬಾ ಸೆಟಪ್ ನಾನು ಇಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇವರು ಪಂಜಾಬಿ ದಾಬಾ ಅಂತ ಹೆಸರು ಇಟ್ಕೊಂಡಿದ್ದಾರೆ ಬಿಟ್ರೆ ಆ ದಾಬಾ ತರ ಒಂದು ಫೀಲೇ ಕೊಡ್ತಾರೆ ನನಗಂತೂ. ಫುಡ್ ಟೇಸ್ಟ್ ಅಲ್ಲಿ ದಾಲು ಅಡಿಗೆನೆ ಮಾಡಕ್ ಬರ್ದೇ ಒಂದು ಕೊಟ್ಟರು ಕೂಡ ಒಂದ್ ಲೆವೆಲ್ ಚೆನ್ನಾಗಿ ಮಾಡ್ಬಿಡ್ತಾನೆ. ಇಲ್ಲ ಒಂದು ಫ್ಲೇವರ್ ಇಲ್ಲ, ಎಂತದೂ ಇಲ್ಲ ಅದರಲ್ಲಂತೂ. ದಾಬಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಲ್ಟಿಮೇಟ್ ಟೇಸ್ಟ್ ಅಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಅದು ಎಗ್ ಐಟಮ್ ಅಲ್ಲಿ ಹೇಳ್ಬಿಟ್ರಂತೂ ಅಡಿಕ್ಟ್ ಆಗೋಯ್ತೀರ. ಆಹೋ, ಬೆಸ್ಟ್ ಅಂದ್ರೆ ಬೆಸ್ಟ್ ಮಸಾಲಾ. ಹೇಳಿ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಗುರು, ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಪಾಂಡಿಚೇರಿ ಗೈಸ್. ಸುಸ್ತಾಗೋಯ್ತು ಇಷ್ಟ ದಿನ. ಊರಾಚೆ ಅಂದ್ರೆ ನಿಮ್ಗೆ ಹಗ್ಗದ ಮಂಚ ಸೆಟಪ್ ಅಲ್ಲಿ ಒಂದು ದಾಬಾನ ತೋರಿಸಿದೆ. ಬಟ್ ಈಗ ಪಾಂಡಿಚೇರಿ ಸಿಟಿ ಒಳಗಡೆನೆ 30 ವರ್ಷ ಹಳೆ ದಾಬಾ ಅಂತಾನೆ ಹೇಳ್ಬೋದು. 1996ರಲ್ಲಿ ಶುರುವಾದಂತ ಒಂದು ಜಾಗ. ಪ್ಯೂರ್ ವೆಜ್ ಜೊತೆಗೆ ನಾನ್ ವೆಜ್ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚಿಕನ್ ಮತ್ತೆ ಎಗ್ ಐಟಮ್ ಸಿಗುತ್ತೆ. ಲಂಚು ಮತ್ತೆ ಡಿನ್ನರ್ ಎರಡು ಹೊತ್ತು ಸರ್ವ್ ಮಾಡ್ಕೊಂಡು ಬರ್ತಾರೆ. 3 ತರ ಅಂಬಿಯನ್ಸ್ ಇದೆ. ಒಂದು ಎಂಟ್ರಿ ಆಗ್ತೀರಾ, ಕೆಳಗಡೆ ಇದೆ. ನೆಕ್ಸ್ಟ್ ಒಂದು ಮಿಡ್ ಫ್ಲೋರ್ ಅಲ್ಲಿ ಇದೆ, ಇನ್ನೊಂದು ಟೆರೇಸ್ ಅಲ್ಲಿ. ಫಸ್ಟ್ ಟೈಮ್ ನಾನು ಟೆರೇಸ್ ಅಲ್ಲಿ ದಾಬಾ ಫುಡ್ಸ್ ನಾನು ಟೇಸ್ಟ್ ಮಾಡಕ್ ನಾನು ಬಂದಿದ್ದೀನಿ. ಮೇನ್ ಮ್ಯಾಟ್ರ್ ಏನಂದ್ರೆ ಒಂದು ದೊಡ್ಡ ಮನೆನೇ ಸ್ವಲ್ಪ ಚೇಂಜ್ ಓವರ್ ಮಾಡಿ ನಿಮ್ಗೆ ದಾಬಾ ತರ ಫುಡ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಕ್ಲೀನ್ ಅಂಡ್ ನೀಟ್ ಸ್ಪಾಟ್. ರಿವ್ಯೂಸ್ ಅಂತೂ ಬೇಜಾನ್ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಮೇನ್ ಆಗಿ ಬಂದಿರುವಂತದ್ದು. ಸೊ ಹೋಗೋಣ ಫುಡ್ಸ್ ನ ಕೇಳೋಣ ಯಾವ್ದು ಸಿಗುತ್ತಂತ. ನಂತರ ಆರ್ಡರ್ ಮಾಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್ ಶೇರ್ ಕಮೆಂಟ್ ಬರೆದು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಹೆವಿ ಬೇವರು ಗುರು, ಬನ್ನಿ ಹೋಣ. ದಾಬಾ ಹೆಸರು ಹೇಳಕ್ಕೆ ಮರ್ತೋದೆ. ಮುತ್ತು ಮಾರಿಯಮ್ಮನ್ ಕೋವಿಲ್ ಸ್ಟ್ರೀಟ್ ಅಲ್ಲಿ ಇರುವಂತ 30 ವರ್ಷ ಹಳೆಯ ಪಂಜಾಬಿ ದಾಬಾ. ಹೋಟೆಲ್ ಹೆಸರೇ ಪಂಜಾಬಿ ದಾಬಾ ಅಂತ. ಸೊ ಬನ್ನಿ ಹೋಗೋಣ. ಜಾವ ಜಾವ ಬೈ. ಎಸ್, ನಾವು ಬಂದು ಸೀಟಿಂಗ್ ತಗೊಂಡಾಗಿದೆ. ಒಂದು ಬೆಸ್ಟ್ ದಾಬಾ ಗೈಸ್. ಫಸ್ಟ್ ಬಂದಿದ್ ಕೂಡಲೇ ನನಗೆ ಫೀಲ್ ಆಗಿದ್ದೇನೆಂದ್ರೆ ಇವರ ಆಂಬಿಯನ್ಸ್. ಕೆಳಗೊಂದು ಆಂಬಿಯನ್ಸ್ ಇದೆ, ಸೆಂಟ್ರಲ್ ಒಂದು ಫ್ಲೋರ್ ಅಲ್ಲಿ ಆಂಬಿಯನ್ಸ್ ಇದೆ. ಟಾಪ್ ಟೆರೇಸ್ ಅಲ್ಲಿ ದಾಬಾ ಸೆಟಪ್ ನಾನು ಇಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇದಕ್ಕೆ ಮುಂಚೆ ಎಲ್ಲ ನಾನು ಸ್ಟಾರ್ಟಿಂಗ್ ಹೇಳಿತರ ಈ ಅಗ್ಗದ ಮಂಚ ಸೆಟಪ್, ಊರ ಆಚೆ ಇರುವಂತ ಒಂದು ದಾಬಾ, ಆ ತರ ನಾನು ಟ್ರೈ ಮಾಡ್ತೀನಿ. ಈ ತರ ಟೆರೇಸ್ ಅಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಿರೋದಿದೆ ಫಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ಸೊ ಅವ್ರನ್ನ ಕರಿಯೋಣ, ಫುಡ್ಸ್ ನ ಆರ್ಡರ್ ಮಾಡೋಣ. ನಂತರ ನಾನು ನಿಮ್ ಜೊತೆ ಮಾತಾಡ್ತೀನಿ. ಭಯ್ಯ, ಮೆನು ಇಲ್ಲೇ ಇಟ್ಟಿದ್ದಾರೆ. ನಿಮಗೆ ಚಿಕನ್ ಐಟಮ್ಸು, ಮಟನ್ ಸಿಗಲ್ಲ. ವೆಜ್ಜು ಇದೆ, ಎಗ್ ಐಟಮ್ಸ್ ಇದೆ, ಚಿಕನ್ ಐಟಮ್ಸ್ ಇದೆ. ಇಷ್ಟನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲಂಚು ಮತ್ತೆ ಡಿನ್ನರ್ ಎರಡು ಹೊತ್ತು ನಿಮಗೆ ಸಿಗುತ್ತೆ. ಭಯ್ಯ ಕ್ಯಾ ಸ್ಪೆಷಲ್ ಭಯ್ಯ ಇದರ್ ಬಿ? स्पेशल सर नॉन वेज में स्टार्टर तंदूरी चिकन है, अफगानी डिश स्पेशल है। स्पेशल फ्लेवर तंदूरी चिकन में अचारी मैंगो पिकल फ्लेवर आएगा। ओके चिकन हरियाली कोरियन मिंट फ्लेवर आएगा। ओके, विच इज स्पेशल भैया? स्पेशल अफगानी तंदूरी सर स्टार्टर। हाँ, चिकन अफगानी क्वार्टर कितना पीस आएगा? क्वार्टर में 3 पीस। ओके, क्वार्टर चिकन अफगानी. एंड इन एग आइटम? एक आइटम सर, एक करी, एक कीमा करी, एक भुर्जी। ये ग्रेवी है ना? 2 आइटम ग्रेवी, इधर ड्राई है सर। एग कीमा करी अच्छा है ना? हाँ, ये पूरी मास ग्रेवी है सर। ओके, पोड़ी मास है? पूरी मास ग्रेवी। पोड़ी मास ग्रेवी अच्छा है ना? ओके, एक एग कीमा ग्रेवी एंड स्टार्टर और एक आइटम बोलो भैया। चिकन और वेज में डिफरेंट आइटम, स्पेशल आइटम। पनीर टिक्का, हरियाली पनीर टिक्का, हरियाली पनीर टिक्का ग्रीन है, पनीर टिक्का नॉर्मल है। और इन नॉन वेज क्या आइटम? नॉन वेज चिकन हरियाली ट्राई है सर, मिंट फ्लेवर है, ग्रीन कलर अच्छा है ना? अच्छा है। ओके, तंदूरी हरियाली क्वार्टर। हाँ, एंड तवा रोटी है, तंदूर रोटी नहीं है ना इधर भी? तंदूर रोटी है, तंदूर रोटी है, तावा रोटी है। तावा रोटी है सॉफ्ट फुल्का है, फुल्का टाइप है। फुल्का से फुल्का तावा रोटी। ओके, 2 तवा रोटी, बटर प्लेन सर, प्लेन। एंड एक तंदूर रोटी, एक तंदूर की बटर प्लेन है। प्लेन प्लेन भैया। एंड वेज में क्या आइटम?
दाल अच्छा है ना? दाल बेसिक दाल। दाल तड़का, दाल मखनी। दाल तड़का येलो दाल है, हाँ, दाल मखनी ब्लैक दाल। दाल तड़का हाफ पोर्शन एंड चिकन में ग्रेवी। चिकन में सर बटर चिकन, चिकन हरियाली इच्छा सर। बटर चिकन ओनियन टमाटर चिकन मसाला। कीमा बोलेगा ना? ये ग्रेवी है ना? एक एक कीमा सर। हाँ, ये ग्रेवी है ना? ग्रेवी। ओके बस। एंड इन राइस, जीरा राइस यस, हाफ ऑफ थोड़ा। हाफ भैया। एंड बाद में खीर। अच्छा है ना? अच्छा, राइस के पास। हाँ, राइस के पास दे दो एक लेमन सोडा, स्वीट सॉल्ट। स्वीट एंड सॉल्ट। हाँ वन। हाँ, ऑर्डर और एक टाइम बोल। ಪಾಂಡಿಚೇರಿಲಿ ಹಿಂದಿ ಮಾತಾಡ್ತಾ ಇದ್ದೀನಿ. हाँ रिपीट ऑर्डर। हाँ क्वार्टर चिकन अफगानी, वन एग कीमा करी, क्वार्टर तंदूरी हरियाली, टू तवा रोटी प्लेन, वन तंदूर रोटी प्लेन, हाफ दाल तड़का, हाफ जीरा राइस, वन खीर, वन लेमन सोडा, स्वीट एंड सॉल्ट। ओके, खीर लास्ट दे दो एंड सब ये आइटम्स अट ए टाइम एक्स आएगा. ಹ್ಮ್. ಯಾವ ಹಿಂದಿ ಗುರು ನಾನು ಮಾತಾಡ್ತಿರೋದು? ಇಲ್ಲಿ ಒಬ್ರಿಗೂ ತಮಿಳೇ ಬರಲ್ಲ. ಪಾಂಡಿಚೇರಿಲೇ ತಮಿಳು ಬರ್ತಾ ಇಲ್ಲ. ಕರ್ನಾಟಕದಲ್ಲಿ ಹೆಂಗ್ ನಾವು ಕನ್ನಡ ಒಬ್ಬೊಬ್ರು ಕನ್ನಡನೇ ಮಾತಾಡಲ್ವೋ, ಇಲ್ಲಿ ಪಾಂಡಿಚೇರಿಯಲ್ಲಿ ತಮಿಳು ಮಾತಾಡಲ್ಲ. ಹಿಂದಿಯವರೇ ಬಂದು ಕುತ್ಕೊಂಡಿದ್ದಾರೆ. ಬಟ್ ಫುಡ್ಸ್ ಬರ್ಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. क्या भैया? तंदूर रोटी, जीरा राइस, हाफ जीरा राइस, हाफ जीरा राइस, हाफ दाल, दाल तड़का, एक कीमा करी, एक कीमा करी. ओके. और रोटी, हाँ, तवा रोटी, हाफ अफगानी, अफगानी. ओके. तंदूरी हरियाली। तंदूरी हरियाली. ओके. स्टिल क्या आइटम पेंडिंग भैया? स्टिल क्या आइटम है पेंडिंग? पेंडिंग। एक जूस है ना, ಲೆಮನ್ ಸೋಡಾ. हाँ। ಡನ್, ಥ್ಯಾಂಕ್ ಯು. ಎಸ್, ಈಗ ಆರ್ಡರ್ ಮಾಡಿರೋ ಐಟಮ್ ಎಲ್ಲಾನು ಬಂದಾಗಿದೆ. ಲೆಮನ್ ಸೋಡಾ ಒಂದು ಬರಬೇಕು. ಖೀರ್ ನಾನು ಲಾಸ್ಟಲ್ಲಿ ತರ ಕೇಳ್ಬಿಟ್ಟಿದ್ದೀನಿ. ಪ್ರತಿಯೊಂದು ತೋರಿಸ್ತೀನಿ. ಸರ್ವಿಸ್ ಅಂತೂ ತೀರಾ ಫಾಸ್ಟ್ ಇದ್ದಾರೆ. ನಾನು ಆರ್ಡರ್ ಮಾಡಿ ಒಂದು 5 to 10 ಮಿನಿಟ್ಸು ಪ್ರತಿಯೊಂದು ಕ್ಲೀನಾಗಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ತೋರಿಸಿ, ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತಾ ಇರೋದು ಚಿಕನ್ ಹರಿಯಾಲಿ, ಅಂದ್ರೆ ತಂದೂರಿ ಚಿಕನ್. ತಂದೂರಿ ಹರಿಯಾಲಿ ಮಾಡಿಕೊಟ್ಟಿರುವಂಥದ್ದು ಗ್ರೀನ್ ಮಸಾಲ ಅಲ್ಲಿ. ಸೂಪರ್ ಆಗಿದೆ. ನಾನು ಕ್ವಾರ್ಟರ್ ಪೋರ್ಷನ್ ತಗೊಂಡಿದ್ದೀನಿ, 3 ಪೀಸಸ್ ಬರುತ್ತೆ. ಅಡಂಗೆ ಈ ಕಡೆ ಬಂದ್ಬಿಟ್ರೆ ಚಿಕನ್ ಅಫ್ಘಾನಿ ವೈಟ್ ಮಸಾಲ ಯಾವ ತರ ಇದೆ ನೋಡಿ, ಇದು 3 ಪೀಸು, ಬಿಕಾಸ್ ಕ್ವಾರ್ಟರ್ ಪೋರ್ಷನ್ ನಾನು ಹೇಳಿದ್ದೀನಿ. ಅಡಂಗೆ ಈ ಕಡೆ ಬಂದ್ಬಿಟ್ರೆ ತಂದೂರ್ ರೋಟಿ ಸಿಂಗಲ್ ಪೀಸು ಪ್ಲೇನು. ಅಡಂಗೆ ಈ ಕಡೆ ಬಂದ್ಬಿಟ್ರೆ ತವಾ ರೋಟಿ ಅಂದ್ರೆ ಫುಲ್ಕಾ ಟೈಪ್ ಮಾಡ್ಕೊಟ್ಟಿದ್ರೆ, ಇದು ಪ್ಲೇನ್ ತಗೊಂಡಿದ್ದೀನಿ. ಅಡಂಗೆ ಈ ಕಡೆ ಬಂದ್ಬಿಟ್ರೆ ಜೀರಾ ರೈಸು ಅಂಡ್ ಇಲ್ಲಿ ದಾಲ್ ಅಂಡ್ ಇಲ್ಲಿ ಎಗ್ ಕೀಮಾ ಕರಿ. ನಾವು ಫಸ್ಟು ಈ ಹರಿಯಾಲಿ ತಂದೂರಿ ಹರಿಯಾಲಿಯಿಂದ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹರಿಯಾಲಿ ಚಿಕನ್ ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅಷ್ಟರಲ್ಲಿ ಲೆಮನ್ ಸೋಡಾ ತಗೊಬಂದು ಕೊಟ್ಬಿಟ್ರು. ಹೆವಿ ಅಂದ್ರೆ ಹೆವಿ ಹ್ಯೂಮಿಡಿಟಿಗಳು, ಸಿಕ್ಕಾಪಟ್ಟೆ ಸೆಕೆ ಹೊಡಿತದೆ. ಒಂದು ಜ್ಯೂಸು ಇಲ್ಲ ಐಸು ಇಲ್ಲ ಅಂದ್ರೆ ಈ ಊರಲ್ಲಿ ಸಸ್ಟೈನ್ ಆಗತ್ತೆ. ಈಗ ಸಿಗಾಬಡೆ ಕಷ್ಟ ಇದೆ. ಆಹಾ, ಸಿಸ್ಟಮೇ ಒಂಥರ ಕೂಲ್ ಡೌನ್ ಆಗ್ತಾ ಇದೆ. ನೆಕ್ಸ್ಟ್ ಈಗ ತಂದೂರಿ ಹರಿಯಾಲಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಮಸಾಲ. ಬಟ್ ಆ ಮಸಾಲ ನಿಮಗೆ ಒಂಥರ ಕ್ರೀಮಿಯಾಗಿ ವಾಟ್ರಿಯಾಗಿ ಗೊತ್ತಾಗಲ್ಲ. ಫುಲ್ ಅಂಡ್ ಫುಲ್ ನಿಮ್ಗೆ ಡ್ರೈ ಆಗಿಬಿಟ್ಟಿದೆ. ಆ ತಂದೂರ್ ಮಾಡ್ಬಿಟ್ಟಿದ್ದಾರೆ. ಒಳಗಡೆ ಮೀಟ್ ಅಂತೂ ಟೆಂಡರಿ ಮೀಟ್ ಅಂತ ಹೇಳ್ತೀನಿ, ಸಾಫ್ಟ್ ಆಗಿದೆ. ಬಟ್ ಆಚೆ ಕಡೆ ಒಂದು ಆ ಕ್ರಿಸ್ಪಿ ಕೋಟಿಂಗ್ ಸಾಲಿಡ್ ಆಗಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಪರ್ಫೆಕ್ಟ್ ಲೇಯರ್ ಆಫ್ ಮಸಾಲ. ಆಹಾ, ಸಕ್ಕತ್ತಾಗಿದೆ. ಆ ಮಸಾಲ, ಆ ಮೀಟ್ ಫ್ಲೇವರು ಜೊತೆಗೆ ಆ ಸ್ಮೋಕಿ ಕಾರ್ನರ್ಸು ಎಲ್ಲ ಬ್ಲೆಂಡ್ ಆದಾಗಂತೂ ಒಂದು ಬೆಸ್ಟ್ ಟೇಸ್ಟ್ ಇರುವಂಥ ಹರಿಯಾಲಿ ಚಿಕನ್ನು. ನಾನು ಕ್ವಾರ್ಟರ್ ಹೇಳಿದ್ದೀನಿ, ನಿಮಗೆ ಎಷ್ಟು ಜನ ಬರ್ತಿರೋ ಆ ಥರ ಹೇಳ್ಕೊಳ್ಳಿ. ಬಟ್ ಒಂದು ಒಳ್ಳೆ ಸಜೆಷನು, ಪಕ್ಕಾ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ಚಿಕನ್ ಅಫ್ಘಾನಿ, ಅದರ ಲೆಗ್ ಪೀಸ್ ಹಾಕಿದ್ರೆ ಲೆಗ್ ಪೀಸೇ ಇಲ್ಲ. ಹೇಗಿದೆ ನೋಡಿ, ವೈಟ್ ಮಸಾಲ, ಸ್ಮೋಕಿ ಕಾರ್ನರ್ಸ್ ಅಂತೂ ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ. ಹೋಲ್ಡಿಂಗ್ ಅಲ್ಲೇ ಒಂದು ಕ್ರಿಸ್ಪಿ ಲೇಯರ್ ಕ್ಲೀನಾಗಿ ಫೀಲ್ ಆಗ್ತಿದೆ. ಕೊರುಮ್ ಅಂತ ಇದೆ ಈ ಜಾಗ ಎಲ್ಲ. ಟೇಸ್ಟ್ ಮಾಡೋಣ. ಲೈಟ್ ಮಸಾಲ ಒಂಥರ ಸಪ್ರೆಸ್ ಮಾಡ್ತಾ ಇದೆ ಟೇಸ್ಟ್ ಅಂತೂ. ಒಂದು ಬ್ಲ್ಯಾಂಡ್ ಟೇಸ್ಟ್ ಅಲ್ಲಿ ಇದೆ. ಲೈಟ್ ಆಗಿ ಈ ಪೀಸ್ ಅಂತೂ ಹಾರ್ಡ್ನೆಸ್ ಗೊತ್ತಾಗ್ತಿದೆ ನನಗಂತೂ. ಪೀಸಲ್ಲಿ ನಿಮಗೆ ತೆಳ್ಳಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ.
ಒಂದು ಹಾರ್ಡ್ನೆಸ್ ಅಂತೂ ಕ್ಲೀನಾಗಿ ಫೀಲ್ ಆಗ್ತದೆ ಇದರಲ್ಲಂತೂ. ಮಸಾಲ ತುಂಬ ಚೆನ್ನಾಗಿದೆ, ಬಟ್ ಸ್ಪೈಸಿ ಇರಲ್ಲ. ಇದಂತೂ ಲೈಟಾಗಿ ನಿಮ್ಗೆ ಒಂದು ಸ್ಪೈಸಿ ಟಿಂಟ್ ಆದ್ರೂ ಕೊಡುತ್ತೆ. ಇದ್ರಲ್ಲಿ ಏನೂ ಕೊಡಲ್ಲ, ಜಸ್ಟ್ ನಿಮಗೆ ಒಂದು ವೈಟ್ ಕ್ರೀಮ್ ಹಾಕೊಂಡು ತಿಂದರೆ ಯಾವ ಥರ ಒಂದು ಫ್ಲೇವರ್ ಬರ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಸಪ್ರೆಸ್ ಮಾಡ್ತಾ ಇದೆ, ಲೈಟ್ ಆಗಿದೆ ಟೇಸ್ಟ್ ಅಂತೂ. ಅದ್ರ ಹೇಳಿದ್ನಲ್ಲ ಆ ಮಸಾಲ ಫುಲ್ ಅಂಡ್ ಫುಲ್ ಡ್ರೈ ಆಗಿಬಿಡಿದೆ ಅಂತ. ಇದಂತೂ ಲೈಟಾಗಿ ನಿಮಗೆ ಮಸಾಲ ಭರಿತ ಸಿಗುತ್ತೆ, ಜಸ್ಟ್ ತಿಂದಾಗಂತೂ ಆ ಒಂದು ಫ್ಲೇವರ್ ಅಂತೂ ಕ್ಲೀನಾಗಿ ಫೀಲ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಟೇಸ್ಟು, ಬಟ್ ಲೈಟಾಗಿ ಹಾರ್ಡ್ ಪೀಸ್ ಅಂತೂ. ಮೈನ್ ಇಷ್ಟ ಆಗಿದೆ ಏನು ಗೊತ್ತಾ, ಇವರ ಸರ್ವಿಸ್ ಗುರು. ಜಸ್ಟ್ 5 to 10 minutes ಆಗಿರ್ಬೋದು. ಆರ್ಡರ್ ಮಾಡಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಷ್ಟೇ ಫುಡ್ ರೆಡಿ ಸರ್ ಅಂತ ಹೇಳ್ಬಿಟ್ರು. ಒಂದು ಬೆಸ್ಟ್ ಅಂತ ಹೇಳ್ಬಿಡ್ತೀನಿ. ಕಾಸ್ಟ್ ವೈಸ್ ನಾನು ಹಾಕ್ತೀನಿ, ನೋಡ್ಕೊಂಡು ನಿಮಗೆ ಹಾಕ್ತೀನಿ. ಇಲ್ಲೇ ಇದೆಯಲ್ಲ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ ಪ್ರೈಸ್ ವೈಸ್ ಎಷ್ಟು ಬರುತ್ತೆ ಅಂದರೆ. ಹರಿಯಾಲಿ ಕ್ವಾರ್ಟ್ರು 145 ರುಪೀಸು, ಚಿಕನ್ ಅಫ್ಘಾನಿ 155 ರುಪೀಸ್ ಬರುತ್ತೆ. ಚಿಕನ್ ಎಗ್ ಕೀಮಾ 199 ರುಪೀಸ್ ಫುಲ್ಲು, ಸಾರಿ 190 ರುಪೀಸ್ ಫುಲ್ ಬರುತ್ತೆ. ನಿಮಗೆ ಜೀರಾ ರೈಸ್ ಹಾಫ್ ತೊಗೊಂಡಿದ್ದೀನಿ 55 ರೂಪಾಯಿ. ಅದಾದಮೇಲೆ ತವಾ ರೋಟಿ ಒಂದು 16 ರೂಪಾಯಿ, ತಂದೂರು ರೋಟಿ 32 ರೂಪಾಯಿ, ಖೀರು 40 ರೂಪಾಯಿ ಬರುವಂಥದ್ದು. ಪ್ರೈಸ್ ವೈಸ್ ಪರವಾಗಿಲ್ಲ, ಬಟ್ ಈ ತಂದೂರು ಐಟಮ್ಗಳಿಗೆ ಸ್ವಲ್ಪ ಜಾಸ್ತಿ ಅಂತ ನನ್ನ ಫೀಲಿಂಗು, ಬಿಕಾಸ್ ಹಾಫ್ ಬಂದ್ಬಿಡುತ್ತೆ ಆ ಕಾಸು ಪ್ರೈಸ್ ರೇಂಜಿಗಂತೂ. ಹಾಗೇ ತಿಂತಿದ್ವಿ. ಇಲ್ಲಿ ಮಿಂಟ್ ಚಟ್ನಿ ಇತ್ತು, ಅದ್ರ ಜೊತೆಗೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಿಕಾಸ್ ತೀರಾ ಒಂಥರ ಕ್ರೀಮಿ ಆಗಿದೆ. ಹಾಗೆ ತಿನ್ನೋ ಬದಲು ಆ ಮಿಂಟ್ ಚಟ್ನಿ ಜೊತೆಗೆ ಟ್ರೈ ಮಾಡಿ. ಒಂದು ಟ್ಯಾಗಿನೆಸ್ ಕೊಡ್ತಾ ಇದೆ, ಲೈಟಾಗಿ ಒಂದು ಸ್ಪೈಸ್ನೆಸ್ ಕೊಡ್ತಾ ಇದೆ, ಒಂಥರ ಸಪ್ರೇಟ್ ಡಿವಿಯೇಷನ್. ಆ ಮಿಂಟ್ ಫ್ಲೇವರ್ ಅಂತೂ ಆನ್ ಪಾಯಿಂಟ್ ಗೊತ್ತಾಗ್ತಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಅಫ್ಘಾನಿ ಚಿಕನ್ ಹಾಗೆ ತಿನ್ನೋಕೆ ಬದಲು ಮಿಂಟ್ ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ತವಾ ರೋಟಿ 2 ಕೊಟ್ಟಿದ್ದಾರೆ, ನನಗೆ ಒಂದು ಸಾಕು, ಸಿಂಗಲ್ ಟೇಸ್ಟ್ ಮಾಡ್ತೀನಿ. ನಂತರ ತಂದೂರು ರೋಟಿ 2 ಹಾಕೊಂಡು ಲೋಡಿ. ಎಗ್ ಕೀಮಾ ಕೊಟ್ಟಿದ್ದಾರೆ, ಇದು ಆಫ್ ಬರಲ್ಲ, ಆಫ್ ಅಂದರೆ ಆಫ್ ಹೇಳ್ತಿದ್ದೆ ನಾನಂತೂ. ಹಂಗೇ ಇದನ್ನ ತಗೊಂಡು ಹಂಗೇ ಹಾಕೊಂಡು ಎಗ್ ಬುರ್ಜಿನ ಗ್ರೇವಿ ಮಾಡಿಕೊಟ್ರೆ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಅದರ ಜೊತೆಗೆ ದಾಲ್ ತಡ್ಕ ನಾನು ಹೇಳಿರೋಂಥದ್ದು. ನಿಮಗೆ ದಾಲ್ ಮಖನಿ ಬೇಕಂದ್ರೆ ದಾಲ್ ಮಖನಿ ಕೂಡ ಸಿಗುತ್ತೆ. ಓ ಮೈ ಗಾಡ್, ತುಂಬ ಕ್ರೀಮಿಯಾಗಿದೆ ಅಂತಲೇ ಹೇಳ್ತೀನಿ. ಲೆಟ್ಸ್ ಟೇಸ್ಟ್ ದಿಸ್. ಫಸ್ಟು ತಂದೂರು ರೋಟಿ ಟೇಸ್ಟ್ ಮಾಡೋಣ. ತಗೊಂಡು ನೋಡಿ ಎಗ್ ಕೀಮಾ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಎಗ್ ಕೀಮಾ. ತೀರಾ ನಿಮಗೆ ಟೊಮೆಟೊ ಬೇಸ್ ಫ್ಲೇವರ್ ಕೊಡುವಂಥ ಒಂದು ಎಗ್ ಕೀಮಾ. ಜಾಸ್ತಿ ನಿಮಗೆ ಟೊಮೆಟೊನೇ ಡಾಮಿನೇಷನ್ ಕೊಡ್ತಿದೆ. ಆ ಹುಳಿ ಅಂತೂ ಕ್ಲೀನಾಗಿ ಗೊತ್ತಾಗ್ತಿದೆ. ಈ ಎಗ್ ಕೀಮಾ ಅಂತೂ ನಾನು ಉತ್ತರ ಕರ್ನಾಟಕದಲ್ಲಿ ಟೇಸ್ಟ್ ಮಾಡಿದ್ದೀನಿ ಗೈಸ್. ಅದನ್ನಂತೂ ಬೀಟಿ ಇವ್ರು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ದಾಬಾ ಆದರೆ ನಮ್ಮ ಉತ್ತರ ಕರ್ನಾಟಕ ಅಲ್ಟಿಮೇಟ್ ಟೇಸ್ಟಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಅದು ಎಗ್ ಐಟಮಲ್ಲಿ ಹೇಳ್ಬಿಟ್ರಂತೂ ಅಡಿಕ್ಟ್ ಆಗೋಯ್ತೀರ. ಇದು ಹುಳಿ ಇಷ್ಟ ಆಗೋರು ತುಂಬ ಇಷ್ಟಪಡ್ತಾರೆ. ನನಗಂತೂ ಓಕೆ ಅಂತ ಹೇಳ್ತೀನಿ, ಬಿಕಾಸ್ ಎಗ್ ತುಂಬ ಸ್ಕ್ರಾಂಬಲ್ ಆಗಿಬಿಟ್ಟಿದೆ. ಎಗ್ಗೆ ಸಿಗ್ತಾ ಇಲ್ಲ ನಿಮಗೆ. ಲೈಟಾಗಿ ನಿಮ್ಗೊಂದು ಫ್ಲೇವರ್ ಬರುತ್ತೆ ಬಿಟ್ಟರೆ, ಜಾಸ್ತಿ ನಿಮಗೆ ಟೊಮೆಟೊ ಗ್ರೇವಿ, ಟೊಮೆಟೊ ಚಟ್ನಿನ ನೆನ್ಸ್ಕೊಂಡು ತಿಂದರೆ ಯಾವ ಥರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ನಾವು ಇದೆಲ್ಲ ಹಾಕೊಳ್ಳೋ ಗ್ಯಾಪಲ್ಲಿ ಖೀರು ಕೂಡ ತಗೊಬಂದು ಕೊಡಿದ್ದಾರೆ. ಅದನ್ನು ಲಾಸ್ಟಿಗೆ ನಾವು ಟೇಸ್ಟ್ ಮಾಡೋಣ. ನಾನು ಜ್ಯೂಸೇ ಆಲ್ಮೋಸ್ಟ್ ಅಲ್ಲಿ ಖಾಲಿ ಮಾಡಿಬಿಟ್ಟಿದ್ದೀನಿ, ಅಷ್ಟು ಹ್ಯೂಮಿಡ್ ಆಗ್ತಿದೆ ನನಗಂತೂ. ಇದಂತೂ ಎಗ್ ಕೀಮಾ ಕರಿ ಸ್ಯಾಟಿಸ್ಫೈ ಆಯ್ತು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ. ಒಂದು ಓಕೆ ತುಂಬಾ ಹುಳಿ ಡಾಮಿನೇಷನ್. ನೆಕ್ಸ್ಟ್ ನಾವು ತವಾ ರೋಟಿ ಒಟ್ಟಿಗೆ ದಾಲ್ ಟ್ರೈ ಮಾಡೋಣ. ತವಾ ರೋಟಿ ಅಂದರೆ ಪುಲ್ಕ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಅದಂತೂ ಹಾಗೆ ಸ್ವಲ್ಪ ತಿತ್ತಲ್ಲ, ತಿಕ್ಕಾಗ್ಬಿಟ್ಟಿದೆ. ದಾಲ್ ನೋಡಿ ಫುಲ್ ಕ್ರೀಮಿ ಆಗಿದೆ ಗುರು. ಇದಂತೂ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಬಟ್ ನಿಮಗೆ ದಾಬಾ ಸ್ಟೈಲ್ ಬರಲ್ಲ. ಇವರು ಪಂಜಾಬಿ ದಾಬಾ ಅಂತ ಹೆಸರು ಇಟ್ಕೊಂಡಿದ್ದಾರೆ ಬಿಟ್ಟರೆ ಆ ದಾಬಾ ಥರ ಒಂದು ಫೀಲೇ ಕೊಡ್ತಾರೆ ನನಗಂತೂ ಫುಡ್ ಟೇಸ್ಟಲ್ಲಿ. ಇದಂತೂ ಈ ಲಂಗರ್ ಹೌಸು ಎಲ್ಲಾದ್ರೂ ಡೊನೇಷನ್ ಮಾಡಿದ್ರೆ ದಾಲ್ ಯಾವ ಥರ ಬರ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಅಷ್ಟಕ್ಕಷ್ಟೇ ದಾಲ್ ಅಂತಲೇ ಹೇಳ್ತೀರಿ. ಅದೇ ಟೊಮೆಟೊ ಬೇಸು. ಈ ದಾಲ್ ಸ್ವಲ್ಪ ಓಕೆ. ನನಗಂತೂ ಈ ಪಾಂಡಿಚೇರಿಯಲ್ಲಿ ಒಂದು 2-3 ಕಡೆ ಆ ಥರ ಮಕ್ಕರ ಆಗೋಯ್ತು. ವಿಡಿಯೋ ಮಾಡಿದ ಕಡೆ ಅಷ್ಟು ಸ್ಯಾಟಿಸ್ಫೈ ಆಗಿ ತಿನ್ನೋಕ್ಕಾಗಿಲ್ಲ. ಒಂದು ಫಿಶ್ ಸ್ಪಾಟು, ನೆಕ್ಸ್ಟ್ ಇದು, ಅದಾದಮೇಲೆ
ಬಜ್ಜಿ ಅಂಗಡಿ ತುಂಬ ಚೆನ್ನಾಗಿತ್ತು. ಅದರ ಒಂದು ಫಿಶ್ ಐಟಮ್ ಟ್ರೈ ಮಾಡ್ತೀನಿ, ಅದು ಮಾತ್ರ ಸ್ವಲ್ಪ ಓಕೆ ಅಂತ ಹೇಳಿರ್ತೀನಿ. ಬಟ್ ಇಲ್ಲಂತೂ ಎರಡು ಗ್ರೇವಿನೂ ಅಷ್ಟಕ್ಕಷ್ಟೇ ಅಂತ ಹೇಳ್ತೀನಿ. ಧಾಬಾ ಥರನೇ ಬರಲ್ಲ ನಿಮಗೆ. ಒಂದು ರೆಸ್ಟೋರೆಂಟ್ ನಡ್ಸ್ಕೊ ಬಂದರೆ ಯಾವ ಥರ ಬರ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಬಟ್ ಈ ಜಾಗಕ್ಕೆ ಈ ನಾರ್ತಿಗಳು ಇರ್ತಾರಲ್ಲ ಅವರೇ ಸ್ವಲ್ಪ ಜಾಸ್ತಿ ಬರುವಂಥ ಒಂದು ಜಾಗ. ಬಿಕಾಸ್ ದಾಲ್ ಅಂತೂ ಫ್ಲೇವರ್ ಇಲ್ಲ, ಉಪ್ಪಿಲ್ಲ, ಫುಲ್ಲು ಮೈಲ್ಡ್ ಆಗಿದೆ. ಆ ತವಾ ರೊಟ್ಟಿ ಒಟ್ಟಿಗೆ ಒಂದು ಡೀಸೆಂಟ್ ಟೇಸ್ಟ್ ಅಷ್ಟೇ. ಒಂದೇ ಒಂದು ಖುಷಿ ಅಂದರೆ ಆ ದಾಲ್ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ, ಕ್ರೀಮಿನೆಸ್ಸು ಅಷ್ಟು ತಿಕ್ಕಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ತಿಂದಾಗ ನಿಮಗೆ ಒಂದು ಹೋಲ್ಸಮ್ ಆಗಿ ಸಿಗುತ್ತೆ ಬಾಯಿಗೆ. ನಾವು ಏನು ಮಾಡೋಣ, ಸ್ವಲ್ಪ ಫ್ಯೂಷನ್ ಮಾಡೋಣ. ಎಗ್ ಕೀಮಾ ಅದ್ರ ಜೊತೆಗೆ ದಾಲು. ಹಿಂಗೆ ತಿಂದರೆ ಒಂದು ಲೆವೆಲ್ ತಗೋಬಿಟ್ಟಿದ್ದೀನಲ್ಲ, ಈ ಥರ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಆ ದಾಲ್ ಚೆನ್ನಾಗಿರುತ್ತೆ. ದಾಲು ಅಡುಗೆನೇ ಮಾಡೋಕ್ಕೆ ಬರ್ದೇ ಇರೋ ಕೊಟ್ಟರು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಮಾಡ್ಬಿಡ್ತಾನೆ. ಬರೀ ತಿಕ್ಕು ದಾಲು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಬಿಟ್ಟರೆ ಉಪ್ಪಿಲ್ಲ, ಒಂದು ಫ್ಲೇವರ್ ಇಲ್ಲ, ಎಂಥದ್ದು ಇಲ್ಲ ಅದರಲ್ಲಂತೂ. ಆ ಖುಷಿಗೆ ನಾನು ಜೀರಾ ರೈಸ್ ಬೇರೆ ಹೇಳ್ಬಿಟ್ಟಿದ್ದೀನಿ, ಎರಡು ಮಿಕ್ಸ್ ಮಾಡ್ಕೊಂಡಿರೋ ಚೆನ್ನಾಗಿರುತ್ತೆ ಅಂತ. ಅದನ್ನ ಯಾವ ರೇಂಜ್ಗೆ ಇರುತ್ತೆ ಅಂತ ಹೇಳ್ಬೋದು ಗೊತ್ತಿಲ್ಲ. ಸ್ಟಾರ್ಟಿಂಗ್ ತಿಂದಾಗ ಹರಿಯಾಲಿ ತುಂಬ ಇಷ್ಟ ಆಯಿತು. ಅಫ್ಘಾನಿ ಸ್ವಲ್ಪ ಹಾರ್ಡ್ ಅನಿಸ್ತು, ಅದನ್ನ ತಗೋಬಿಟ್ಟಿದ್ದೀನಿ ಮ್ಯಾನೇಜ್ ಮಾಡೋಕ್ಕೆ. ಮಿಂಚಟ್ಟಿ ಜೊತೆಗೆ ತಿಂದೆ, ಚೆನ್ನಾಗಿತ್ತು. ತಂದೂರು ರೋಟಿ ಒಟ್ಟಿಗೆ ಎಗ್ ಕೀಮಾನು ಅಷ್ಟಕ್ಕಷ್ಟೇ, ಇದ್ರ ಒಟ್ಟಿಗೆ ದಾಲು ಕೂಡ ಅಷ್ಟಕ್ಕಷ್ಟೇ. ದಾಲ್ ಅಂತಲೇ ಹೇಳೋಕ್ಕಾಗಲ್ಲ ಬಿಡಿ. ಒಂದು ಲಾಸ್ಟ್ ಬೈಟ್ ಇದನ್ನ ತಿಂದು ನಾನು ಜೀರಾ ರೈಸ್ ತಿಂತೀನಿ. ಎಸ್, ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಜೀರಾ ರೈಸ್. ಹಿಂಗೆ ಹಾಕೊಂಡು ಅಯ್ಯೋ ಪೂರ್ತಿ ಬಂದ್ಬಿಡ್ತಲ್ಲ ಗುರು. ಹೇಗಿದೆ ನೋಡಿ, ಇದನ್ನ ನಾವು ಹಾಗೆ ಟ್ರೈ ಮಾಡೋಣ. ಆ ದಾಲ್ ನೋ ಹೇಗಿದೆ ನೋಡಿ, ಟೇಸ್ಟ್ ಮಾಡೋಣ. ವೈಟ್ ರೈಸ್ ಅದಾದ್ಮೇಲೆ ಜೀರಾ ಸ್ಪ್ಲಿಟ್ಟಲ್ಲಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಇದಂತೂ ಎರಡೂ ಮರ್ಜ್ ಆಗಿ ನಿಮ್ಗೆ ಒಂದು ಟೇಸ್ಟ್ ಕೊಡಲ್ಲ. ಜೀರಾ ರೈಸ್ ಅಂತ ಕೊಡಲ್ಲ, ಜೀರಾ ಸಪ್ರೇಟಾಗಿ ರೈಸ್ ಸಪ್ರೇಟ್ ಅಂತ ಅನಿಸ್ತಾ ಇದೆ. ನಂದಂತೂ ಇತ್ತೀಚೆಗೆ ಒಂದೊಂದು ಹೋಟ್ಲ್ ಹೋಗ್ತೀನಿ, ಅವ್ರ ವಿಡಿಯೋ ಲಿಂಕ್ ಇಸ್ಕೊಬಿಡ್ತಾರೆ, ಯಾವ ಪೇಜ್ ಅಂತ. ಒಂದು ಹೋಟ್ಲ್ ಅದೇ ಥರ ಆಯ್ತು, ಹೆಸರು ಹೇಳೋಣ. ಆಮೇಲೆ ಇದನ್ನ ನೋಡ್ಬಿಟ್ಟು ಆಮೇಲೆ ನನಗೆ ಫೋನ್ ಹಾಕ್ತಾರೆ. ಹೋಟ್ಲಲ್ಲಿ ಒಂದು ನೆಗೆಟಿವ್ ಹೇಳ್ಬಿಟ್ಟೆ, ಫೋನ್ ಮಾಡ್ಬಿಟ್ಟು ಆ ಪೋಸ್ಟನ್ನು ತೆಗೀರಿ, ಅಪ್ಲೋಡ್ ಆದಮೇಲೆ ನನಗೆ ತೆಗಿಯೋಕ್ಕಾಗುತ್ತೆ ಹೇಳಿ. ಇರತ್ತಾನೆ ನಾನು ಹೇಳೋಕ್ಕಾಗುತ್ತೆ. ಲೈವಲ್ಲಿ ರೀಲ್ಸ್ ಅಂದರೆ ವಾಯ್ಸ್ ಓವರ್ ಕೊಟ್ಬಿಡ್ಬೋದು, ಲೈವಲ್ಲಿ ನೀವು ತಿನ್ಬೇಕಾದ್ರೆ ಎಕ್ಸ್ಪ್ರೆಷನ್ ನಿಮಗೆ ಚೇಂಜ್ ಆಗಿಬಿಡುತ್ತೆ. ನನಗಂತೂ ಫೀಲ್ ಆ ಥರನೇ ಆಗ್ತಿದೆ ಅಂತ ಹೇಳ್ತೀನಿ. ದಾಲ್ ಸಪ್ಪೆ, ಜಸ್ಟ್ ಎಗ್ ಬೇಸು, ತಂದೂರು ರೋಟಿ ಡೀಸೆಂಟ್ ಟೇಸ್ಟು, ಪುಲ್ಕಾ ಡೀಸೆಂಟ್ ಟೇಸ್ಟು. ಬಂದಿದ್ದು ಕೂಡಲೇ ತಿಂದಿದ್ದಂದರೆ ಹರಿಯಾಲಿ ಚಿಕನ್ ಒಂದು ನನಗೆ ಸ್ವಲ್ಪ ಇಷ್ಟ ಆಯ್ತು ಗುರು. ಅದಾದಮೇಲೆ ಅದು ಮಿಂಚಟ್ನಿ ಜೊತೆ ತಿಂದಾಗ ನನಗೆ ಸ್ವಲ್ಪ ಓಕೆ ಅನಿಸ್ತು. ಉಪ್ಪು ಕಮ್ಮಿ, ತೀರಾ ಕಮ್ಮಿ. ಇದೇನು ಜೈನ್ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರಾ? ಜೈನ್ ಫುಡ್ಡಲ್ಲೂ ಸಾತ್ವಿಕ್ ಥರ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡಲ್ಲ, ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿರ್ತಾರೆ. ಒಂದು ಲೆವೆಲ್ಗೆ ಡೀಸೆಂಟು ದಾಲ್ ಹಾಕೊಂಡು ತಿಂದರೆ. ಬಟ್ ಅದು ಸಾಲ್ಟ್ ಕಮ್ಮಿ, ಬಟ್ ರೈಸ್ ತುಂಬ ಚೆನ್ನಾಗಿದೆ. ಆ ಒಂದು ಮಾಯ್ಸ್ನೆಸ್ ಇದೆ, ತಿನ್ಬೇಕಾದ್ರೆ ನಿಮ್ಗೆ ಒಂದು ಹೆವಿ ಅನ್ಸಲ್ಲ, ಡ್ರೈ ಅನ್ಸಲ್ಲ, ಒಂಥರ ಒಂದು ಸಾಫ್ಟಾಗಿ ಹಿತವಾಗಿ ಹಿಡಿಯುತ್ತೆ ಅಂತಲೇ ಹೇಳ್ತೀನಿ. ಒಂದು ಧಾಬಾ ತಿನ್ನಬೇಕು, ಪಾಂಡಿಚೇರಿ ಒಳಗೆ ತಿನ್ಬೇಕಂದ್ರೆ ಈ ಜಾಗ ಬನ್ನಿ. 1996 ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬಟ್ ಕೆಳಗೆ ಕೇಳಿದ್ರೆ 35 ವರ್ಷ ಅಂತ ಹೇಳೋದು. 1996 ನಾನು 97 ಅಂದರೆ ಎಷ್ಟು? 29, 30 ವರ್ಷ ಅಂದ್ರೆ ಅನಿಸ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಲಾಸ್ಟ್ ಐಟಮ್ ಕೀರ್ ತಿಂದ್ಬಿಟ್ಟು ನಾನು ಹೊಡ್ತೀನಿ. ಇದು ಯಾವ ಥರ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಇವರಂತೂ ಪಕ್ಕಾ ವಿಡಿಯೋ ನೋಡ್ತಾರೆ, ಪಕ್ಕಾ ನನಗೆ ಫೋನ್ ಹಾಕ್ತಾರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆಗಬಾರ್ದಾಗಿತ್ತು ಅದಂತ ಹೇಳ್ತಾರೆ. ಬಟ್ ನಾನು ಏನು ಮಾಡಲಿ? ರೈಟಾಗಿ ನಿಮಗೆ ರಬಡಿ ತಿಂದಾಗ, ರಬಡಿನೂ ಶುಗರ್ಲೆಸ್ ರಬಡಿ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ ಅಂತ ಹೇಳ್ತೀನಿ. ರೈಸ್ ಹಾಕಿದ್ದಾರೆ, ಅದರ ಫ್ಲೇವರ್ಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಶುಗರ್ ಅಂತೂ ಮೈಲ್ಡ್ ರೇನ್ ಫ್ಲೇವರು. ಓಕೆ, ಈ ಜಾಗ ನಾನು ಗೂಗಲಲ್ಲಿ ಹುಡುಕಿದೆ, ಜೊತೆಗೆ ಒಂದು 2-3 ವಿಡಿಯೋ ನೋಡಿದೆ. ಅವರಂತೂ ಈ ಥರ ಜಾಗ ಹೆಂಗೂ ಮಿಸ್ ಮಾಡ್ತಾರೆ, ನಮ್ಮ ಪಾಂಡಿಚೇರಿ ಒಳ್ಳೆ ಜಾಗ, ಪಕ್ಕಾ ನೀವು ಮಿಸ್ ಮಾಡಬೇಕು ಅದಿದಂತ ಹೇಳಿದ್ರು.
ವಿಸಿಟ್ ಮಾಡಾದ್ಮೇಲೆ ಗೊತ್ತಾಯ್ತು ಯಾಕೆ ತುಂಬಾ ವಿಡಿಯೋ ಬಂದಿಲ್ಲ ಅಂತ. ಬಟ್ ರಿವ್ಯೂಸ್ ನೋಡಿದ್ರು ತುಂಬಾ ಚೆನ್ನಾಗಿದೆ ಗೈಸ್ ಈ ಹೋಟ್ಲಿಗೆ. ನಾನು ಅದನ್ನ ನಂಬ್ಕೊಂಡೇ ಬಂದೆ. ಬಟ್ ಒಂದು ಡೀಸೆಂಟ್ ಆಗಿರುವಂತ ಒಂದು ಜಾಗ. ಬಟ್ ಆಂಬಿಯನ್ಸ್ಗೋಸ್ಕರ ಆರಾಮಾಗಿ ಬರ್ಬೋದು. ಈ ತರ ಒಂದು ಟೆರೇಸಲ್ಲಿ ಈ ತರ ಫುಡ್ಸ್ ತಿನ್ನಕ್ಕೆ ಏನೋ ಒಂಥರ ಮಜಾ ಅಂತ ಹೇಳ್ತೀನಿ. ಓಕೆ, ಪಂಜಾಬಿ ಧಾಬಾ, ಮುತ್ತುಮಾರಿಯಮ್ಮನ್ ಕೋಯಿಲ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಬರುವಂತ ಒಂದು ಜಾಗ. ಪಂಜಾಬಿ ಧಾಬಾ ಸಿನ್ಸ್ 1996, 30 years ಓಲ್ಡ್. ಎಕ್ಸಾಕ್ಟ್ ಲೊಕೇಶನ್, ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಬರ್ಬೇಕಂತ ಅನ್ಸಿದ್ರೆ ಬನ್ನಿ. ಬಟ್ ನನ್ನ ಸಜೆಷನ್ ಬೇಡ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಗೈಸ್. ನೋಡ್ತಾರೆ KFC ಇದು ಕನ್ನಡ ಫುಡ್ ಚಾನಲ್. ಬಾಯ್.